ಇಂಪಾರ್ಟೆನ್ಸ್ ಆಫ್ ದ ರೆಸ್ಯೂಮ್ ಇನ್ ಅನ್ ಇಂಟರ್ವ್ಯೂ. ಎಷ್ಟೋ ಫ್ರೆಂಡ್ಸ್ ಅಥವಾ ಎಷ್ಟೋ ಕೊಲೀಗ್ಸ್ ಪ್ರೀವಿಯಸ್ ಇದರಲ್ಲಿ ಮಾಡ್ತಿರೋಂಥದ್ರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಕೆಲವೊಂದು ಕಾಲೇಜಸ್ ಅಲ್ಲಿ ಸಪೋಸ್ MBA ಕಂಪ್ಲೀಟೆಡ್ ಮಾಡಿರ್ತಾರೆ ಅಥವಾ MSW ಅಥವಾ ಎನಿ ಪ್ರೊಫೆಷನಲ್ ಕೋರ್ಸಸ್ ಕಂಪ್ಲೀಟ್ ಮಾಡಿರೋಂಥವ್ರು ಒಂದು ರೆಸ್ಯೂಮ್ನ ಒಬ್ರು ಫ್ರೆಂಡ್ ಯಾರಾದರೂ ರೆಸ್ಯೂಮ್ ಫಾರ್ಮೆಟ್ ಅನ್ನ ಪ್ರಿಪೇರ್ ಮಾಡಿರ್ತಾರೆ ಅಂದ್ರೆ ಸೇಮ್ ರೆಸ್ಯೂಮ್ ಫಾರ್ಮೆಟ್ ಆಲ್ಮೋಸ್ಟ್ 40 to 50 ಸ್ಟೂಡೆಂಟ್ಸ್ ಒಂದು ಕಾಲೇಜಸ್ ಅಲ್ಲಿ ಅಥವಾ ಒಂದು ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡಿರ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ 1 or 2 ಫಾರ್ಮ್ಯಾಟ್ ಮಾತ್ರ ಯುಟಿಲೈಸ್ ಆಗ್ತಾ ಇರುತ್ತೆ. ಅಂದ್ರೆ ಒಬ್ರು ಪ್ರಿಪೇರ್ ಮಾಡಿರ್ತಾರೆ, ಸೇಮ್ ಫಾರ್ಮ್ಯಾಟ್ ಅನ್ನ ಕಾಪಿ ಮಾಡ್ಕೊ ಪೇಸ್ಟ್ ಮಾಡು, ಜಸ್ಟ್ ಅದರಲ್ಲಿ ನೇಮು, ಅಡ್ರೆಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಷ್ಟೇ ಚೇಂಜಸ್ ಆಗಿರುತ್ತೆ ಹೊರತು ಬೇರೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಚೇಂಜಸ್ ಆಗಿರೋದಿಲ್ಲ. ಸಪೋಸ್ MBA HR MSW HR ಇದರಲ್ಲಿ ಪ್ರತಿಯೊಬ್ರು ರಿಕ್ರೂಟ್ಮೆಂಟ್, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್, IR ಆಕ್ಟಿವಿಟೀಸ್, ಲೀಗಲ್ ರಿಲೇಟೆಡ್ ಎಲ್ಲ ತರದ್ದು ಮೆನ್ಷನ್ ಮಾಡಿರ್ತಾರೆ. ಬಟ್ ಎವ್ರಿಬಡೀಸ್ career is different. Every person's role or the goal is different. Sometimes ಇಂಡಸ್ಟ್ರಿಗಳಿಗೆ ವಿಸಿಟ್ ಮಾಡಿರ್ತೀರಾ, ಅಲ್ಲಿ ನಿಮ್ಮ ಪ್ರಾಕ್ಟಿಕಲ್ ಟ್ರೈನಿಂಗು ಅಥವಾ ಇಂಟರ್ನ್ಶಿಪ್ ಏನ್ ಕಂಪ್ಲೀಟ್ ಮಾಡ್ತಿರ್ತೀರಾ ಪ್ರತಿಯೊಬ್ರು ಕೂಡ ರಿಕ್ರೂಟ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ, ಅಥವಾ ಪ್ರತಿಯೊಬ್ರು IR ಆಕ್ಟಿವಿಟೀಸ್ ಅಲ್ಲ ಅಥವಾ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಹೋಗೋದಿಲ್ಲ. ಪ್ರತಿಯೊಬ್ಬರಿಗೂ ಕೆಲವೊಬ್ಬರಿಗೆ HR ಆಕ್ಟಿವಿಟೀಸ್ ಅಲ್ಲಿ ರಿಕ್ರೂಟ್ಮೆಂಟ್ ಪಾರ್ಟ್ ಅಲ್ಲಿ ಹೈಯೆಸ್ಟ್ ಇನ್ವಾಲ್ವ್ಮೆಂಟ್ ಇದ್ರೆ, ಕೆಲವೊಬ್ಬರಿಗೆ ಎಂಪ್ಲಾಯ್ ಎಂಗೇಜ್ಮೆಂಟ್ ಆಕ್ಟಿವಿಟೀಸ್ ಅಲ್ಲಿ, ಕೆಲವೊಬ್ಬರಿಗೆ IR ಆಕ್ಟಿವಿಟೀಸ್ ಅಲ್ಲಿ, ಕೆಲವೊಬ್ರು ಜನರಿಕ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಮಾಡಿರ್ತಾರೆ. ಬೇಸ್ಡ್ ಆನ್ ಇಂಡಸ್ಟ್ರಿ ನೀಡ್ಸ್ ಮತ್ತೆ ಅವರ ಮೆಂಟರ್ ಅಥವಾ ಕೋಚ್ ಯಾರಿರ್ತಾರೆ ಪರ್ಟಿಕ್ಯುಲರ್ ಇಂಡಸ್ಟ್ರಿಲಿ, ಆ ಪ್ರಕಾರ ಅವರು ಲರ್ನಿಂಗ್ ಆಗ್ತಾ ಹೋಗ್ತಾ ಇರ್ತಾರೆ. ಬಟ್ ಅವರು ಅವರ ರೆಸ್ಯೂಮ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾದ್ರೆ ಜಸ್ಟ್ ಕಾಪಿ ಪೇಸ್ಟ್ ಮಾಡೋದ್ರಿಂದ ನಿಮ್ಮ ಕರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದು ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ತರುತ್ತೆ. ಹೇಗೆ ಅಂತ ಅಂದ್ರೆ, ಸಪೋಸ್ ನಿಮ್ಮ ಕರಿಯರ್ ಗೋಲು ಡಿಫರೆಂಟ್ ಇರುತ್ತೆ. ಪ್ರತಿ ಪರ್ಸನ್ ಕೂಡ, ಪ್ರತಿ ಪ್ರೊಫೆಷನಲ್ ಕರಿಯರ್ ಗೋಲ್ಸ್ ನ ಸೆಟ್ ಮಾಡ್ಲಿಲ್ಲ ಅಂದ್ರೆ, ವಿತೌಟ್ ಕರಿಯರ್ ಗೋಲು ಡೆಸ್ಟಿನೇಷನ್ ಇಲ್ದಂತೆ ನೀವು ಡ್ರೈವಿಂಗ್ ನ ಮಾಡ್ದಂಗೆ. ಎಷ್ಟು ಸ್ಪೀಡ್ ಆಗಿ ಮಾಡ್ತೀರಾ ಇಟ್ ಡಸ್ ನಾಟ್ ಎ ಮ್ಯಾಟರ್, ಬಟ್ ಯು ಕೆನಾಟ್ ಏಬಲ್ ಟು ರೀಚ್ ದ ಡೆಸ್ಟಿನೇಷನ್ ಆನ್ ಟೈಮ್. ಸೇಮ್ ವೇ ನಿಮ್ಮ ಕರಿಯರ್ ಗೋಲನ್ನ ನೀವು ಫಿಕ್ಸ್ ಮಾಡಿ ಅದಕ್ಕೆ ತಕ್ಕಂತೆ ಏನ್ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀರಾ, ಯಾವ್ದು ರಿಕ್ವೈರ್ಮೆಂಟ್ ಇದೆ, ಲೈಕ್ ಎ ಕೋರ್ಸಸ್, ಎನಿ ಟೆಕ್ನಿಕಲ್ ನಾಲೆಡ್ಜ್, ಸ್ಪೆಸಿಫಿಕೇಶನ್ ಏನ್ ಬೇಕಾಗುತ್ತೆ ಅದ್ರ ಬಗ್ಗೆ ನೀವು ಅರ್ನ್ ಮಾಡ್ತಾ ಅಥವಾ ಲರ್ನ್ ಮಾಡ್ತಾ ಹೋದಷ್ಟು ನಿಮ್ಮ ಕರಿಯರ್ ಅಥವಾ ನಿಮ್ಮ ಏನು ಡ್ರೀಮ್ ಜಾಬ್ ಇರುತ್ತೆ ಅದನ್ನ ಈಸಿಯಾಗಿ ನೀವು ಅಟೈನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಅಂಡ್ ಸುಮಾರು ಜನ ನೀವು ಕನ್ನಡದಲ್ಲಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನನಗೂ ಕೂಡ ಹ್ಯಾಪಿ ಆಗ್ತೈತೆ. ಎಷ್ಟು ವೆಲ್ ವಿಷರ್ಸ್ ಇದ್ದಾರೆ, ಎಷ್ಟು ಜನ ನನ್ನ ವಿಡಿಯೋಸ್ ನ ವಾಚ್ ಮಾಡ್ತಿದ್ದಾರೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅಂಡ್ ಬಿಲೋ ನಿಮ್ಗೆ ಏನಾದರೂ ರೆಸ್ಯೂಮ್ ರೈಟಿಂಗ್ ಸರ್ವಿಸಸ್ ಅಥವಾ ಕರಿಯರ್ ಮೆಂಟರ್ಶಿಪ್ ಕೋಚಿಂಗ್ ಏನಾದ್ರು ನಿಮ್ಗೆ ರಿಕ್ವೈರ್ಮೆಂಟ್ ಇದ್ರೆ, ಕ್ಲಿಕ್ ದ ಬಿಲೋ, ಲಿಂಕ್ ಇರುತ್ತೆ, ಆ ಲಿಂಕ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ 1-on-1 ಕಾಲ್ ನ ಬುಕ್ ಮಾಡಿ. ವಿ ಕ್ಯಾನ್ ಮೀಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.